ಬಸ್ಸಿನ ಸ್ಟಾಪ್ ನಮ್ಮ ಬಸ್ಸಿನ ಸಮಸ್ಯೆ ಇದೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ನೀವೆಲ್ಲ ಎಷ್ಟನೇ ಇದ್ದೀರಿ? ನಾವು 10th 9th 8th ಇದ್ದೇವೆ. ಯಾವ ಇದು? ಇದು ಚಿಕ್ಕೋಬೂರ್. ಚಿಕ್ಕೋಬೂರಿಂದ ಎಲ್ಲಿಗೆ ನಿಮ್ಗೆ? ಒಬ್ಬರಿಗೆ ಯಾವುದೇ ಬಸ್ ಇಲ್ಲ. ಯಾವುದು ಇಲ್ಲ. ಎಷ್ಟು ದಿವಸದ ಸಮಸ್ಯೆ ನಡೆದಿದೆ ಇದು? ಇದು ಬಕ್ಳು ದಿವಸ ಐತ್ರಿ ಸಮಸ್ಯೆ. ಈ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಏನು ಗಮನಕ್ಕೆ ತಂದಿರಿ? ಮನವಿ ಪತ್ರ ಏನು ಕೊಟ್ಟಿದ್ದೀರಿ? ಏನಿಲ್ಲ ಕೊಟ್ಟಿಲ್ರಿ. ಮತ್ತೆ ಹೇಳಿರಿ? ಸಣ್ಣ ಮಕ್ಕಳು ಮಾಡಿದವ್ರು ನಾವು ಇದ್ದೇವೆ. ಈಗ ಬಸ್ ಸ್ಟಾಪ್ ಮೇಲೆ ಹೆಂಗ್ ಹೋಗ್ತಿರ್ರಿ? ಕೊಟ್ಟಾರಿ ನಮಗೆ ಬಸ್ ಅಂದ್ರೆ ಸ್ಟಾಪ್ ಒಟ್ಟ ನಿಂದ್ರಿಸಿದ್ರು ಸ್ಟಾಪ್ ಮಾಡಲ್ಲ. ಅಫ್ಜಲ್ಪುರ್ ಘಟಕ ಐತ್ರಿ, ಅಲ್ಲಿ ಪೆಟ್ರೋಲ್ ಪಂಪಿ ಬರ್ಬಾರ್ನ ಟಿಕೆಟ್ ತೆಗಿತಾರಿ. ಚಿಗೋಪುರ್ ಸ್ಟಾಪ್ ಇಲ್ಲಿ ಯಾರು ಯಾರಂತ ನಿಮಗೆ ಆಧಾರ್ ಕಾರ್ಡ್ ಇದ್ರೆ ಡ್ರೈವರ್ ಸ್ಟಾಪ್ ಮಾಡುತ್ತಾನ. ಕೊಳ್ಳೂರ್ಗಾಯಿ ಸ್ಟಾಪ್ ಮಾಡ್ಯಾರ ನಮಗೆ. ಆಧಾರ್ ಕಾರ್ಡ್ ಇದ್ರೆ ಒಳಗ್ ಬರ್ಬೇಡ್ರಿ, ರೊಕ್ಕ ಕೊಟ್ಟು ಬಂದ್ರೆ ಸ್ಟೂಡೆಂಟ್ಸ್ ಗಳು ಫ್ರೀ ಮಾಡಿದಾರಲ್ಲ, ಟಿಕೆಟ್ ಹರಿತೀನಿ ಅಂತಾರ್ರಿ. ಮಾಡ್ಬೇಕ್ರಿ ಸರ್, ಕಂಡಕ್ಟರ್ ಗಳು ಟಿಕೆಟ್ ಹರಿತೀನಿ ಅಂತಾರ. ಮನೆಗ್ ದಿನ ಎಲ್ಲಿ ಆಧಾರ್ ಕಾರ್ಡ್ ಇದ್ದವರು ಬರಬೇಡ್ರಿ ಅಂತ ಹೇಳ್ತಾರ. ಫ್ರೀ ಬಸ್ ನಿಂದ್ರಿಸಿದ್ರೆ ಹಿಂದ್ ಹೊಂಟ ನೋಡ್ರಿ ಅಂತಾರೆ. ಎಷ್ಟೊತ್ತು ಹಿಂದ್ ಬರ್ತಾವ್ರಿ ಬಸ್ ರೀ, ವೈನ ಅವ್ರು ಹಂಗೆ ಹೇಳ್ತಾರೆ. ಇನ್ನ ಬಸ್ ಆಗ್ಬೇಕ್ರಿ ನಾವು ಸಾಲಿನಿಂದ ಬಂದ್ರೆ. ಈಗ ಏನಾಗುತ್ತೆ? ಗ್ರಾಮ ಕೊಟ್ಟೆ ಬಸ್ಸೇ ಇಲ್ರಿ, ಯಾವತ್ತು ಹೊಟ್ಟೆ ಬಸ್ಸೇ ಬರಲ್ರಿ. ದಿನ ನಡ್ಕೊಂಡ್ ಬರ್ಬೇಕ್ರಿ, 3 ಕಿಲೋಮೀಟರ್ ಇರೋದು. ಹೊಟ್ಟೆ ಬಸ್ಸೇ ನಿಂದ್ರಲ್ರಿ. ಮತ್ತೆ ಇಲ್ಲಿ ಬಂದ್ ನಿಂತಿರಿ, ಇಲ್ಲೂ ಬಸ್ ನಿಂದ್ರಲ್ರಿ. ನಾವ್ ಹೆಂಗ್ ಹೋಗ್ಬೇಕ್ರಿ ಕಾಲೇಜ್? ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಹೀಗೆ ಇದೆ? ಹೊಟ್ಟೆ ಮಳ್ಳಿ ಅನ್ನೋದು ಗ್ರಾಮ ಕೊಟ್ಟೆ ಬಸ್ಸೇ ಇಲ್ರಿ. ಒಂದಿಷ್ಟು ದಿನ ಬಂದಿತ್ರಿ, ಅದು 7:30 ಬರ್ತದ್ರಿ. 7:30 ಯಾರದು ಸುಮ್ ಬಂದ್ ಖಾಲಿ ಹೋಗ್ಬೇಕು. ನಮಗ್ ಟೈಮಿಗೆ 9ಕ್ಕೆ ಆಗ್ಬೇಕು, ಮುಂಜಾನೆ ಹೋಗೋ ಟೈಮಿಗೆ 5ಕ್ಕೆ ಆಗ್ಬೇಕು. ನಿಮ್ಮ ಶಾಲಾ ಸಮಯ ಏನದು ಬೆಳಿಗ್ಗೆ? ಕಾಲೇಜ್ದವ್ರಿಗೆ ಎಷ್ಟು ಟೈಮ್? 9 ಗಂಟೆ 3 ಬಸ್ ಬರ್ಬೇಕ್ರಿ. ದಯಮಾಡಿ ಬರಗಾಲ ಅಂತ ತಕ್ಷಣದಲ್ಲಿ ಬರಗಾಲ ಕುಡ್ಲಿಕ್ಕೆ ನೀರು ಸಿಗಲಾರ್ಬಿಟ್ಟಾಗ ಈ ಸಂಬಂಧಪಟ್ಟ ಅಧಿಕಾರಿಗಳು ಜೆಸ್ಕಾಂ ಇಲಾಖೆಗಳ ಕಣ್ಣ ಮುಚ್ಚಲೆ ಆಟ ಆಡ್ತೀರಿ. ಹ್ಯಾಂಗಪ್ಪ ಅಂತ ಕೇಳಿದ್ರ ಒಬ್ಬ ಸಂಬಂಧಪಟ್ಟ ಅಧಿಕಾರಿಗಳು ಯಾವ್ಯಾವ ಸಾಮಾನ್ಯ ಸಿಂಪಲ್ ರೈತ ಫೋನ್ ಮಾಡೋದು ಏನತ್ರ ನಾ ಬಿಜಿ ದಿನ ತೋಪ ಅದೇ ಒಬ್ಬ ಮೇಲಾಧಿಕಾರಿ ಹೋರಿ ಜಡ್ಪಿ MLA ಶಾಸಕರು ಯಾರೇ ಲೀಡರ್ಗಳು ಹೇಳಿದ್ರೆ ಪಟ್ನೆ ಜೀಪ್ ತಗೊಂಡ್ಬರ್ತಾರೆ. ಯಾಕ? ಇವ್ರು ರೈತರ ಅಲ್ವಾ? ಅವರು ರೈತರ, ನೀವು ರೈತರ ಐತ್ರಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ದೇಶದೊಳಗೆ ಈ ಶಬ್ದ ಪರಿಸ್ಥಿತಿ ಹೆಂಗದಪ್ಪ ಅಂದ್ರೆ ನಿಮ್ಮ ಹೆಣದ ಮೇಲೆ ಕಳ ಅಂತಾರ. ಹೊಲಕ್ಕೆ ಹೋಗಿ ನೀರ್ ಹತ್ತಲ್ಲ, ಒಂದು ಸಾಲ ಹತ್ತಲ್ಲ. ಜಸ್ಕಂದ್ರು ನೀವು ಏನಿದ್ರೆ ರೈತರು ಹೆಲ್ಪ್ ಮಾಡ್ತಾರೆ. 2 ದಿನ 4 ದಿನ ಬರೀ ಗಂಟಿ ಕಡ್ರಿ ಕೊಡ್ರಿ. ಕುಡ್ಲಿಕ್ಕೆ ನೀರು ಸಿಗಲ್ಲ. ಹೊಲದಾಗ ದನ ಕುಡಿಬೇಕು. ಏನ್ ದನಗಳ ನೀರವ ಮನುಷ್ಯರು ಹೆಂಗ್ರೆ ಮಾತು ಬರ್ತಾವ ಹೋಗಿ ಕುಡಿತಾರ. ದನಗಳಿಗೆ ಏನ್ ಕುಡಿಸ್ಬೇಕು? ಒಬ್ಬರು ಅಡವಾಗಿರ್ತಾರೆ, ದೂರ ಇದ್ದಿರ್ತಾರೆ. ದಯಮಾಡಿ ನೀವು ಯಾರ ಅಧಿಕಾರಿ ಹೋಗಿದ್ರೆ ಜಸ್ಕಂದವರು ನಿಮ್ಗೆ ಸಂಬಂಧಪಟ್ಟ ಶೇಟ್ ತಿಳ್ಕೊಬಾರ್ದು. ಯಾಕಂದ್ರೆ ಆಕ್ರೋಶ ಇದ್ದಿರ್ತದೆ ರೈತರು. ನೀವು ಒಬ್ಬರು ರೈತರ ಮನೆತಂದ್ರೆ ಬಂದಿರ್ತೀರಿ, ನಿಮ್ಗೆ ಅರಿವು ಇದ್ದಿರ್ತದೆ, ಎಲ್ಲ ಇದ್ದಿರ್ತದೆ. ಅಂದ್ರೂ ಅಷ್ಟ ಆತರ ಬೇರ್ಜವಾಬ್ದಾರಿ ಯಾಕೆ ಮಾಡ್ತೀರಿ? ದಂಧಗಳು ನೀವು ಬೇರ್ಜವಾಬ್ದಾರಿ ಮಾಡ್ಬಾರ್ದು. ದಯಮಾಡಿ ನಿಮ್ಮ ಕಳಕಳಿ ಕೈ ಜೋಡಿಸಿ ಕಾಲ್ ಮಾಡೋದು ಒಂದೇ ಹೋಗಿರ್ತಾರೆ ನಿಮ್ಗೆ ಗಾದಿ. ಅದಕ್ಕೆ ಬಿಟ್ಟು ಏನೂ ಇಲ್ಲ. ದಯಮಾಡಿ ರೈತ ಹೇಳ್ತಕ್ಕಂಥ ಸ್ಪಂದನೆ ಮಾಡಿ. ನೀವು 1 ದಿನದಾಗಿ ಮಾಡ್ತೀರ, 2 ದಿನ ಮಾಡಿದ್ರೆ ಅವಕಾಶ ತೋರಿ. ಇನ್ನ ಮಳೆ ಇಲ್ಲ, ನೀರು ಕುಡ್ಲಿಕ್ಕೆ ಕೈರಣದ. ನೀವು ದಯಮಾಡಿ ನಮಗೆ ರೆಸ್ಪಾನ್ಸ್ ಮಾಡ್ತೇವೆ. ನಿಮ್ಗೆ ಬಂದ ರೈತ ಆಫೀಸರ್ ಬಂದ್ರೆ ರೆಸ್ಪಾನ್ಸ್ ಮಾಡ್ತೇವೆ. ನೀವು ಆ ರೆಸ್ಪಾನ್ಸ್ಗೆ ಸ್ವಲ್ಪ ನಮ್ಗೆ ರೈತರಿಗೆ ಹೆಲ್ಪ್ ಮಾಡೋದು ಕಲೀರಿ. ಯಾಕೆ ನೀವು ರೈತ ಅಲ್ವಾ? ನೀವು ಅನ್ನ ಉಣಲ್ಲ, ನಾವೇ ಅನ್ನ ಉಣ್ತೇವೆ. ನಾವು ಬೆಳ್ತಕ್ಕಂಥ ಅನ್ನ ನೀವು ಕಬ್ಬು ಕುಡಿದ್ರೆ ಸಕ್ರೆ ಇವತ್ತಿನ 50 kg ಬಾಲತ್ತದ, ಬೆಲ್ಲ ಇಟ್ಕೊಡ್ತಾರೆ, ಎಣ್ಣೆ ಏಟಾರತ್ತ, ರೇಟ್ ಯಾಕೆ ಆರತ್ತ? ನೀವು ಕಬ್ಬು ಇವತ್ತಿನ ಒಣಗಲ್ಕತ್ತಾವ. ನೀವು ರೈತರು ಹೋದವ್ರಿ ಮಳೆ ಇಲ್ಲ ಅಂತ ಒಣಗಲ್ಕತ್ತಾರ. ಕೆಲವೊಬ್ರು ಬಾರಿ ನೀರು ಇದ್ದಿರ್ತಾವ. ಆ ಜಸ್ಕಮ್ಮ ಹೇಳ್ತಾರ, ಸರ್ಕಾರ ಹೇಳ್ತಾ ನೀರಿಲ್ಲ, ಹೊಳಿಕಾಡು ಹೋಗ್ಬಿಡ್ರಿ. ನಮ್ಮಲ್ಲಿ ಇರ್ತಕ್ಕಂಥ ತಟ್ಟ ಮುಟ್ಟ ಕೈಪಲ್ಯ ಮಾಡಿ ಬದುಕ್ತಾರೆ ಜನ. ಹೆಂಡ್ರು ಮಕ್ಕಳು ಸಣ್ಣ ಪುಟ್ಟ ಮಕ್ಕಳು ಇರ್ತಾವ, ಸಾಲಿ ಕಳಿಸ್ತಾರ, ಎಲ್ಲ ಮಾಡ್ತಾರ. ಅಂತ ಮಕ್ಕಳಿಗೆ ಜೀವನ ಮಾಡಕ್ ಎಷ್ಟು ತ್ರಾಸ ಆಗ್ತದ ನಮಗೆ ಗೊತ್ತದ. ನೀವು ಎಸಿ ಕಾರ್ಯ ಕೂತ್ರಿ ಹೇಳ್ತೀರಿ, ನಿಮ್ಮಲ್ಲಿ ಪಗಾರ ಬರುತ್ತೆ, ಎಲ್ಲ ಮಾಡ್ತಾರೆ. ನೀವು ರೈತರು ಕಷ್ಟಪಟ್ಟರೆ ರೈತರ ಮಕ್ಕಳೇ ಆಫೀಸರ್ ಆಗಿರ್ತೀರಿ. ಅದು ಅರ್ಥ ಮಾಡ್ಕೊಂಡು ದಯಮಾಡಿ ಕಳಕಳಿ ನಿಮ್ಮಲ್ಲಿ ಮನವಿ ಏನಪ್ಪಾ ಅಂತಾರೆ, ನಮಗೆ 2 ದಿನದ 3 ದಿನದ ವಿನಂತಿ ಮಾಡ್ತೇವೆ ನಿಮ್ಮಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ದವ್ರಿಗೆ. ನೀವು ಜಸ್ಕಾಂ ಇಲಾಖೆಯಲ್ಲಿ, KSRTC ಅಲ್ಲಿ ಯಾವುದೇ ನಮಗೆ
ರೈತರಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ದಯಮಾಡಿ ಅವ್ರಿಗೆ ಕಳಕಳಿ ವಿನಂತಿ ನಮ್ದು ಏನಪ್ಪ ಎಲ್ಲ ನಮ್ಮ ಸ್ಪಂದನೆ ಮಾಡಿ ಕೊಳ್ಳೇಬೇಕು. ನೀವು ಒಂದು ವೇಳೆ ನಿಮಗೆ ಕುಳ್ಳಿಲ್ಲಪ್ಪ ಅಂದ್ರ ಮುಂದೆ ತಾಲೂಕು ಮಟ್ಟದಲ್ಲಿ ಇವತ್ತು ಯಾವರದ ಇವತ್ತು ಎಂಟು ದಿನ ನಿಮಗೆ ಗಡುವಿದೆ. ಒಂದು ವೇಳೆ 2 ದಿನ ನಮ್ಮ ಬಸ್ ಆಲಿ ಜಸ್ಕಾಂ ಇಲಾಖೆ ಸಂಬಂಧಪಟ್ಟವ್ರಿಗೆ ನಮಗೆ ಏನು ಸ್ಪಂದನೆ ಮಾಡಿ ಕುಳ್ಳಿಲ್ಲ ಒಂದು ವೇಳೆಯಪ್ಪ ಅಂತಂದ್ರೆ ಇವತ್ತಿಗೆ 2 ದಿನ 9ನೇ ದಿನಕ್ಕೆ ನಿಮ್ಮ KV ಎದುರ ನಿಮ್ಮ MS ಎದುರ ಅಫ್ಜಲ್ಪುರ ತಾಲೂಕಿನಲ್ಲಿ ಹೋರಾಟ ಮಾಡ್ತೇವೆ. ಅದು ಮುತ್ತಿಗೆ ಹೋರಾಟ. ಒಬ್ಬರು ಆಫೀಸರ್ ಹೊರಗೆ ಬರಗುಳ್ಳಾರ್ದಾಗ ನಿಮ್ಗೆ ಗೇಟಿ ಚಾವಿಯಾಗಿ ಮುತ್ತಿಗೆ ಮಾಡ್ತಾರೆ ರೈತರು. ಬರತ್ತ ತಾಲೂಕು ಮಟ್ಟದ ಹೋರಾಟ ಮಾಡ್ತಾ ದಯಮಾಡಿ ನಾನು ಮಾತಾಡೋ ವಿಚಾರಗಳಲ್ಲಿ ಕೆಲವು ತಪ್ಪುತ್ತವೆ ಆಫೀಸರ್ಗೆ ಅನ್ಯಾಯ ಬಾಯಿಸಬಾರ ಸಮಸ್ಯೆ 6 ತಿಂಗಳ ಹಿಂದಿನ ಹಿಡಿದು ಅವ್ರಿಗೆ ಆಲ್ರೆಡಿ ಒಂದು ಕೊಟ್ಟಿದ್ದೆವು. ಎಷ್ಟು ಟೈಮ್ ತಾರೀಖ್ ಅಂದ್ರೆ 20/9/2025 ಏನ್ ಸಮಸ್ಯೆ ಏನು? ಕಬ್ಬಿಗೆ ತಂತಿ ಎತ್ತಲಕತ್ತ ಸರ್, ವೈರ್ ಇಳಿಬಿದ್ದಾವ, ಅದು ಕೊಟ್ಟಿದ್ದೆವು. ಮತ್ತಂದ್ರ ನೀವು ದೀಪಕ್ ಪೂರ ವೈರ್ ತಂತಿ ಬೆಳ್ಳಿ ಸುತ್ತೇವ, ಅದನ್ನು 6 ತಿಂಗಳ ಹಿಡಿದು ಹೇಳಿದ್ರೆ ಏನಂತಾರೆ ದಿನ ಸರ್ ನಾಳೆ ಮಾಡ್ದ ನಾಡ್ದ 6 ತಿಂಗಳಾಯ್ತು ಸರ್. ಊರಾಗ ಈಗ ಬರ್ರಿ, ನಮ್ಮ ಊರಾಗ ಈಗಾಗಲೇ ಅನಾಹುತ ಆಗ್ಯದ. SO ಸರ್ಗೆ ಅಷ್ಟಾಗಿ ರಿಕ್ವೆಸ್ಟ್ ಮಾಡಿ 6 ತಿಂಗಳ ದಿನ ಆಯ್ತು ನಾವು ಹೇಳಕ ನಾಳೆ ನಾಡು. ಆದ್ರೆ ರೈತರು ಒಂದು ಅನಾಹುತ ಆದ್ರ ಕಾರಣ ಯಾರು? ಇವತ್ತು ಗೊಬ್ಬರಕ್ಕೆ ಲೈನ್ ಹೇಳ್ತಾರ, ಅದು ಮಾಡಿದೆವು. ಈ ಲೈನ್ ಮ್ಯಾನ್ ಮಾಡಿದ್ರ ಫೋನ್ ಸರ್ SO ಸರ್ನು ಫೋನ್ ಎತ್ತಲ್ಲ, ಲೈನ್ ಮ್ಯಾನ್ ಎತ್ತಲ್ಲ. ನಾವು ಯಾರಿಗೆ ಹಚ್ಬೇಕು ಫೋನ್? ರೆಸ್ಪಾಂಡ್ ಮಾಡ್ಬೇಕು. ಅವ್ರೇನ್ ಕೇಳ್ತಾರ, ನೀವು ಅದೇ ಲೈನ್ದಾಗ ನೀವು ಅದರಿಂದ ಅನ್ನ ಉಣ್ತೀರಪ್ಪ, ನೀವು ಕಡಿಬೇಕು ಅಂತ ಹೇಳ್ತಾರೆ. ಸರ್ ಹೋಗಿ ಹಿಡ್ದೇವು ಅಂದ್ರೆ ಸತ್ರ ಯಾರು ಹೊಣೆಗಾರ? ಅದು ಅವ್ರ ಕೆಲಸ ಅದನ. ನಾವು ಕೇಳದಾಗಿಲ್ಲ ಅಣ್ಣ ಅವ್ರ ಮನುಷ್ಯ ಸಾಬ್ರೆ ಅದು ಕಡಿತೆ ತೆಗಿ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಡ ಹ್ಯಾಂಗ್ ಕಡಿಬೇಕು ಸರ್? ನೀವು SO ನೀವು ತೆಗೆದ್ರ ನಾವು ಕಂಟಿ ಕಡಿತೀವಿ, ಬೆಳಿನೂ ಕಡಿತೇವೆ. ಮಾನ್ಯ ನಾವು ಸ್ಟ್ರೈಕ್ ಮಾಡ್ತೀವಿ, ಒಂದು ಮರುದಿನ 10 ಮನೆಗೆ ತಂದು ಕಡಿಸ್ತಾರೆ ಸರ್. ಬೆಳ್ಳಿ ಸುತ್ತಿಸ್ತಾರೆ, ಇನ್ನು ಬಿಗಿದಿನ ವೈರ್ ನೀವು ತೋರಿಸಿ ಹಚ್ಚಿ ಕಳಿಸಿ ಸರ್ವಿಸ್ ವೈರಾಗ ಕಲ್ಲು ಇಳಿಬಿಟ್ಟು ಮೋಟರ್ ಚಾಲು ಮಾಡಿ ಸರ್. ಇಲ್ಲಿ ಅದು ಬಾಧೂನು ಇಲ್ಲ. 6 ತಿಂಗಳ ದಿನ ಏನ್ ಮಾಡ್ಯಾರಂತ ಏನ್ ಮಾಡ್ತಾರೆ ನಾಳೆ ಒಟ್ಟು ಫೋನ್ ಎತ್ತಲ್ಲ ಸರ್, ನಿಮಗೆ ಸುಳ್ಳಲ್ಲ. ಸಭೆ ಬೀಳ್ತಾರ. ಸಂವಿಧಾನ ಸಿದ್ಧಾಂತ ಪ್ರಕಾರ ಎಲ್ಲರಿಗೂ ಒಂದೇ ಸರಿ ಸಮಾನ ಇರ್ಬೇಕು. ದುಡ್ಡು ಕೊಟ್ಟವನು ಕೆಲಸ ಮಾಡ್ತೀವಿ, ದುಡ್ಡು ಕೊಡೋದವನು ಕೆಲಸ ಮಾಡೋದಂದ್ರಲ್ಲ. ನಂಬಲಿನೂ ಬೇಕಲ್ಲ. ಕಂಬ ಎತ್ತ ಪ್ರೈವೇಟ್ದಲ್ಲಿ ತೊಗೊಂಬರಿ, ಕಂಬ ಎತ್ತ ವೈರ್ ಬಿಗ್ರಿ. ಇವತ್ತು ರೈತ ಎಂತ ಕಷ್ಟ ಇಂಥ ಬರಗಾಲ ಇದ್ರೂ ನಿಮಗೆ ಕೊಟ್ಟು ಬಿಗಿಸೋಕೆ ನಂಬಲ್ಲಿ ಅದ. ಆದ್ರೂ ಇವತ್ತಿನ ತನ ನೀವು 6 ತಿಂಗಳ ತನ ನೀವು ತಗೋಲ್ಲ ಅಂದ್ರೆ ಇದು ಯಾವ ಕಾರಣದ ಹೇಳಿ? ಅಲ್ಲಿ ಬಿದ್ದ ಬಾಲೇನ ನನಗೆ ಇಲ್ಲಿ ಬಿದ್ದ ಕಂಬ ಬಿದ್ದ ಹೇಳ್ತಾರೆ ಸರ್. ಇವತ್ತಿನಿಂದಲೇ ನೀವು ದುಡ್ಡು ಕೊಟ್ಟರ ಮೇಲೆ ನೀವು ಎಚ್ಚೆತ್ತು ಕೊಡ್ಲಕತ್ತೀರಿ ನನ್ನ ಕಣ್ಣಿದ್ರೆ. ಆದ್ರೆ ಇವತ್ತಿನ ತನ ನಮ್ದು ಆಗಲ್ಲ ಅಂದ್ರೆ ಏನು ಕಾರಣ ತಮ್ಮ ಬೇಕಲ್ಲ? DC ಚುಟ್ರ ಏನದ ಏನ್ ಕೈ ಬೇಗ ಎತ್ತರ ಮಾಡ್ರ ರೊಕ್ಕ ತೋಡಿಲ್ಲ, ಅದು ಒಪ್ಕೋತೀನಿ ಸರ್. ನೋಡ್ರಿ ನಂಬಲ್ಲಿ DC ರೊಕ್ಕ ತಗೊಂಡಿಲ್ಲ. ಒಂದೇದು ನಂಬಲ್ಲೇನು ಯಾವ್ದು ರೈತರು ಅಲ್ದಾಗ ಹಿಂಗ ಕೈ ಎತ್ತಿರ ಬರ್ರಿ ಪಕ್ಷನ ತೋರಿಸ್ತಾನೆ. ಇವತ್ತಿನ ತನ ಬಿಗುದಿಲ್ಲ. ಬಿಲ್ ಕಲೆಕ್ಟರ್ ಒಂದ್ ಮನೆಗೆ ಇವತ್ತು ಬರ್ರಿ ನಿಮಗೆ ಅವನು ಅದ್ರೂ ಇಷ್ಟು ಮಂದಿ ಹಂಗದ ಇಷ್ಟು ಮಂದಿ ಕಾಲ್ರಾಗ ನಿಂತ ಮನೆ ಹೋದ್ರ ಬಿಲ್ ಹರಿಗಿತ್ತಂದ್ರ ಮನೆ ಕೊಟ್ಟಿಲ್ಲ ಸರ್. ತಾನೇ ಯಾರು ಮನೆ ಕೂತು ಬಿಲ್ ಇರ್ತಾರ? ಬಿಲ್ ಕಲೆಕ್ಟರ್ ಮತ್ತೇನಂತಾರ ಈಗ ಅದ ನಂಬರ್ ಇವ್ರಿಗೆ ಕ್ರಿಮಿನಲ್ ಕೇಸ್ ಸರ್. ನಾನು ಬಲ್ಲಿ ಕಲೆಕ್ಷನ್ ಆರ್ಡರ್ ಇಟ್ಟುಕೊಂಡೇ ಮಾಡ್ತೀನಿ ಅಂತ ಬಾಳ. ಆದ್ರೆ ನಮ್ಮ ರೈತರು ಎಲ್ಲ ರೈತರು ಒಂದೇ ನಾವು. ಅದಕ್ಕೆ ತಮ್ಮ ಈಗಾಗಲೇ ಹೇಳ್ತೀನಿ ಸಾಬ್ರೆ, ಇವ್ರಿಗೆ ನಮ್ಗೆ ಕೆಲಸ ಮಾಡ್ಬೇಕಿಲ್ಲ ಅಂದ್ರೆ ನಮ್ಗೆ ವರ್ಗಾವಣೆ ಮಾಡಿಕೊಡ್ರಿ. ಒಂದೇ ನಿಮಗೆ ಬರ್ರಿ ಚಲೋ ಬರ್ರಿ, ಜಾಗದ ಮೇಲೆ ಸ್ಪಾಟ್ ಬರ್ರಿ. ಸುಳ್ಳು ಹೇಳತ್ತಾನ ಅಂತಿರ್ಬೋದು. ನಾ ಮನವಿ ಪತ್ರ ಕೊಡೋ ಟೈಮ್ ನೀವು ಕಂಟಿ ಯಾಕೆ ಕಡಿಸ್ಬೇಕು? ಅದು DC ಯಾಕೆ ಬಿಡ್ಬೇಕು? ಇಲ್ಲಿ ತನ ಬಿಡ್ಬೇಕು ತಾವು. ಈಗ ಅಧಿಕಾರಿಗಳು ಸ್ಥಳಕ್ಕೆ ಬಂದಾರಲ್ಲ, ಏನ್ ಹೇಳ್ತಾರ ಸರ್? ನಮ್ ಮಾಡ್ದಂತಾರ ಸರ್, ಸುಳ್ಳು ಅಸೋಸಿಯೇಷನ್ ಕೊಡೋದು ಬೇಡ. ನೀವು ತಕ್ಷಣ ನಮಗೆ ಟೈಮ್ ಕೊಡ್ರಿ. ಎಂದು ಕೊಡ್ತೀರಿ? ನಮ್ದು ಒಂದೇ ಒಂದಲ್ಲ, ನಮಗೊಬ್ಬರಿಗೆ ಎಲ್ಲಿ ಜೊತೆ ಬಿದ್ದಂತ ಲೈನ್ಗಳವ ಅಲ್ಲಿ ಎಲ್ಲಾನು ಕ್ಲಿಯರ್ ಬಿಗಿದು ಬಸ್ ನಿಂದಿರ್ಬೇಕು. ನಮಗೆ ಕೆಬಿ ಬಸ್ ಇಲ್ಲ, ಏನ್ರ ಆರಾಮ್ ಇರ್ಲಿಲ್ಲ, ಪಾಟಿ ಮೇಲೆ ಕೈಕತ್ತ ಕೂಡ್ತೇವು. ನಮಗ್ ಬಸ್ ಹೊಸು ನಿಂದಿರ್ಬೇಕು. ನಿಮ್ಮ ಮಕ್ಕಳು ಶಾಲೆ ಬಗ್ಗೆ ಹೆಂಗ? ನಮ್ಮ ಮಕ್ಕಳು ಸಣ್ಣ ಅವಾರಿ, ಇಲ್ಲೇ ಊರಾಗ ಹೋಗ್ತಾವ. ನಮ್ಮ ಮಕ್ಕಳು ಇಲ್ಲೆಲ್ಲ ಮಕ್ಕಳು ಅದಾವಲ್ಲ, ನಿಮ್ಮ ಮದ್ದೆ ಮಕ್ಕಳು ಮಕ್ಕಳಿಂದ ಸಾಲಿ ಬಸ್ ಯಾವ ಇಂದಿರಾ ಬಸ್ ನನ್ನ ಹೊಲದಲ್ಲಿ ಸುಮಾರು 2